ಎಲ್ಲರಿಗೂ ರಾಧಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಬಂದು ಮಾಗಡಿ ರೋಡಲ್ಲಿ ಲೊಕೇಟ್ ಆಗಿದೆ. ಮಾಗಡಿ ರೋಡ್ ಮೆಟ್ರೋ ಸ್ಟೇಷನಿಂದ 500 ಮೀಟರ್ ಆಗುತ್ತೆ ಮತ್ತು ಇದು ಮೆಟ್ರೋ ಪಿಲ್ಲರ್ ನಂಬರ್ 221 ಹತ್ತಿರ ಇದೆ. ವರಮಹಾಲಕ್ಷ್ಮಿ ಹಬ್ಬನ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಮದುವೆಯಾದ ಮಹಿಳೆಯರು ಆಚರಿಸುವ ವಿಶೇಷ ವ್ರತವಾಗಿದೆ. ಇದನ್ನು ಶಿವಪಾರ್ವತಿಗೆ ಸೂಚಿಸಿದ ವ್ರತ ಅಂತ ಕೂಡ ಕರೀತಾರೆ. ನಾವು ಮೊದಲಿಗೆ ಒಂದು ಹಿತ್ತಾಳೆ ಲಕ್ಷ್ಮಿಯನ್ನು ಖರೀದಿ ಮಾಡಬೇಕಾಗತ್ತೆ, ಯಾಕೆಂದರೆ ಅದು ಮನೆಯಲ್ಲಿ ಧನಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಹಾಗೆಯೇ ಲಕ್ಷ್ಮಿಗೆ ತುಂಬ ಇಷ್ಟವಾದ ಬಣ್ಣ ಅಂತ ಹೇಳಿದ್ರೆ ಅದು ಹಸಿರು ಬಣ್ಣದ ಸೀರೆಯಿಂದ ನಾವು ಲಕ್ಷ್ಮಿನ ಅಲಂಕಾರ ಮಾಡಿ ಬಳೆ ಮತ್ತು ಒಡವೆಗಳಿಂದ ಸಿಂಗಾರ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅವ್ರಿಗೆ ತುಂಬ ಇಷ್ಟವಾದ ತಿಂಡಿ ಅಂತ ಹೇಳಿದ್ರೆ ಅದು ಪುಳಿಯೋಗರೆ. ಅದರ ಜೊತೆಗೆ ಸಿಹಿ ತಿಂಡಿಗಳು, ಹಣ್ಣುಗಳು, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರೆ ನೋಡಿ, ದೀಪ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ದೀಪದಲ್ಲಿ ಹಿತ್ತಾಳೆ ದೀಪ, ಇದು ಕುಬೇರ ದೀಪ ಅಂತ ಹೇಳಿಬಿಟ್ಟು ಇದನ್ನು ತುಂಬ ಚೆನ್ನಾಗಿದೆ. ಇದನ್ನು ನೀವು ಬೇಕಾದರೆ ತೊಗೋಬೋದು. ಮತ್ತು ಇದು ಗಂಧಕಡ್ಡಿ ಇಡೋದಕ್ಕೆ ಅಂತ ಹೇಳಿ. ಮತ್ತು ನಿಮಗೆ ಪ್ಲೇಟ್ಸು ನೋಡ್ಬೋದು ನೀವು ಎಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಬಂದು ಕಲರ್ ಪ್ಲೇಟು, ಕಾರ್ವಿಂಗ್ ಪ್ಲೇಟು, ಪ್ಲೈನ್ ಪ್ಲೇಟ್ ಈ ಥರ ಎಲ್ಲ ಇದೆ. ಮತ್ತು ಕಳಶ, ಇದನ್ನು ನೀವು ಲಕ್ಷ್ಮಿಗೆ ಇಡ್ಬೋದು. ಇದಕ್ಕೂ ಬೇಕಾದರೆ ನೀವು ಅಲಂಕಾರ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಗಂಟೆ, ಇದರಲ್ಲೂ ಕೂಡ ವೆರೈಟೀಸ್ ಇದೆ, ನೀವು ನೋಡ್ಬೋದು. ಈ ಥರ ಹ್ಯಾಂಗಿಂಗ್ ಬೆಲ್ಸ್ನ ನೀವು ದೇವರ ಮನೆ ಅಲಂಕಾರಕ್ಕೆ ಅಂತ ಹೇಳಿ ಉಪಯೋಗಿಸ್ಬೋದು. ಕೊನೆಯದಾಗಿ ನಮ್ಮ ಅಂಗಡಿಯ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವುದೇ ಟೈಮಲ್ಲಿ ಬೇಕಾದರೂ ನಮ್ಮ ಅಂಗಡಿಯನ್ನು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.